Dear student, today I'm going to discuss about problem solving method in community organization practice. In community organization method, the community is the client. ಅಂದರೆ ಸಮುದಾಯ ಸಂಘಟನೆ ವಿಧಾನದಲ್ಲಿ ಸಮುದಾಯವನ್ನು ಒಂದು ಅರ್ಥಿಯನ್ನಾಗಿ ನೋಡಲಾಗುತ್ತೆ. ಸಮುದಾಯ ಸಂಘಟನೆಯು ಸಮುದಾಯದ ಹಲವಾರು ರೀತಿಯ ಸಮಸ್ಯೆಗಳನ್ನು ಮತ್ತು ಸಮುದಾಯದಲ್ಲಿ ಜನರು ಹೊಂದಿರಬಹುದಾದ ಜನರಿಗೆ ಏನು ಅವಶ್ಯಕತೆಗಳಿದೆ ಇದ್ದಾವೆ ಹಾಗೆ ಜನರ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡೋದು ಸಮುದಾಯ ಸಂಘಟಕರ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೋಸೆಸ್ಸಲ್ಲಿ ಒಂದಾಗಿದೆ ಅಂತೇಳಿ ಹೇಳಲಾಗುತ್ತೆ. ಮೆನಿ ಆಫ್ ದ ಕಮ್ಯುನಿಟಿ ಪ್ರಾಬ್ಲಮ್ಸ್ ಲೈಕ್ ಸೋಷಿಯಲ್ injustice, poverty, inadequate housing, poor nutrition, lack of health, lack of medical service, unemployment, pollution, exploitation, bonded labor system, illicit arrack, dowry, female infecticides, women and children trafficking, drug trafficking, etc. ಅಂದರೆ ಸಮುದಾಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ಸಮಸ್ಯೆಗಳಂತೇಳಿ ಬಂದಾಗ ಸಾಮಾಜಿಕ ಅಸಮಾನತೆ, ಬಡತನ, ಆ, ಹಾಗೆ ವಸತಿ ಸಮಸ್ಯೆ, ಹಾಗೆ ಅಪೌಷ್ಟಿಕತೆ, ಅನಾರೋಗ್ಯ, ಆಮೇಲೆ ವೈದ್ಯಕೀಯ ಸೌಲಭ್ಯದ ಕೊರತೆ, ನಿರುದ್ಯೋಗ, ಮತ್ತು ಪೊಲ್ಯೂಷನ್, ಹಾಗೆ ಜಾತಿ ವ್ಯವಸ್ಥೆ, ಜೀತ ಕಾರ್ಮಿಕ ಪದ್ಧತಿ, ಹಾಗೆ ಕಾನೂನು ವಿರೋಧವಾದ ಒಂದು ಮದ್ಯಪಾನ ಸೇವನೆ, ವರದಕ್ಷಿಣೆ ಪದ್ಧತಿ, ಹೆಣ್ಣು ಭ್ರೂಣ ಹತ್ಯೆ, ಮಹಿಳೆಯರು ಮತ್ತು ಮಕ್ಕಳ ಕಳ್ಳಸಾಗಣೆ, ಹಾಗೆ ಡ್ರಗ್ ಟ್ರಾಫಿಕಿಂಗ್, ಮಾದಕ ವ್ಯಸನ, ಕಳ್ಳಸಾಗಣೆ. ಸೊ ಇವೆಲ್ಲವೂ ಕೂಡ ನಮ್ಮ ಸಮುದಾಯದಲ್ಲಿ ಸಮಸ್ಯೆವುಳ್ಳಂಥ ಒಂದು ಕ್ಷೇತ್ರ ಅಂತೇಳಿ ಹೇಳಲಾಗುತ್ತೆ. ಕ್ಯಾನ್ ಬಿ ಸಾಲ್ವ್ಡ್ ಬೈ ಯೂಸಿಂಗ್ ಕಮ್ಯುನಿಟಿ ಆರ್ಗನೈಸೇಷನ್ ಮೆಥಡ್. ಇವೆಲ್ಲವುಗಳನ್ನು ನಾವು ಸಮುದಾಯ ಸಂಘಟನೆ ವಿಧಾನವನ್ನು ಒಂದು ಅಪ್ಲೈ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ ಅಂತೇಳಿ. ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಜನರಲಿ ದೆರ್ ಆರ್ 3 ಬೇಸಿಕ್ ಆಸ್ಪೆಕ್ಟ್. ಅಂದರೆ ನಾವು ಸಮಸ್ಯೆ ಪರಿಹಾರ ಒಂದು ಮಾರ್ಗೋಪಾಯ ಅಥವಾ ವಿಧಾನ ಏನಿದೆ, ಇಲ್ಲಿ ವಿಶೇಷವಾಗಿ 3 ಮೂಲಭೂತ ಪರಿಕಲ್ಪನೆಗಳನ್ನು ನಾವು ಕಾಣ್ತೇವೆ. ಒಂದು ಸ್ಟಡಿ ಅಂದರೆ ಅಧ್ಯಯನ, ಎರಡನೆಯದು ಡಯಾಗ್ನಿಸಸ್ ಅಂದರೆ ರೋಗ ನಿದಾನ, ಆ್ಯಂಡ್ ಟ್ರೀಟ್ಮೆಂಟ್ ಅಂದರೆ ಒಂದು ಅಧ್ಯಯನ ಮಾಡುವುದು, ರೋಗ ನಿದಾನ ಅಂದರೆ ರೋಗ ಇದೆ ಅಥವಾ ಇಲ್ಲ ಅಂತೇಳಿ ಡಯಾಗ್ನಿಸಸ್ ಮಾಡೋದು, ಹಾಗೆ ಅದಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭಿಸುವುದು. ಫಸ್ಟ್ ದ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಸ್ಟಡಿಡ್ ಅಂದರೆ ಸಮಸ್ಯೆಯನ್ನು ಅಧ್ಯಯನ ಮಾಡಬೇಕಾಗಿದೆ. ಫಾರ್ ದಿಸ್ ವಿ ಹ್ಯಾವ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರಾಬ್ಲಮ್ ಅಂದರೆ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದು. ಫ್ರಮ್ ದ ಇನ್ಫಾರ್ಮೇಷನ್ ಕಲೆಕ್ಟೆಡ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಮೇನ್ ಕಾಸಸ್ ಅಂದರೆ ನಾವು ಯಾವ ರೀತಿಯಾದ ಒಂದು ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಐಡೆಂಟಿಫೈ ದ ಮೇನ್ ಕಾಸಸ್ ಅಂದರೆ ಮುಖ್ಯವಾದ ಕಾರಣಗಳನ್ನು ಗುರುತಿಸುವುದು. ದಿಸ್ ಇಸ್ ಕಾಲ್ಡ್ ಡಯಾಗ್ನಿಸಸ್ ಅಂದರೆ ಇದನ್ನು ನಾವು ರೋಗ ನಿದಾನ ಅಂತ ಹೇಳಿದ್ದೇವೆ. ಬೇಸ್ಡ್ ಆನ್ ದ ಫೈಂಡಿಂಗ್ಸ್ ಅಂದರೆ ನಾವು ಗುರುತಿಸಿದ ಆಧಾರದ ಮೇಲೆ ಮತ್ತು ರೋಗ ನಿದಾನದ ಆಧಾರದ ಮೇಲೆ ಎ ಸೊಲ್ಯೂಷನ್ ಈಸ್ ಇವೋಲ್ವ್ಡ್ ದಟ್ ಈಸ್ ಕಾಲ್ಡ್ ಟ್ರೀಟ್ಮೆಂಟ್. ಅಂದರೆ ಇದೆಲ್ಲ ಆದ ನಂತರ ನಾವು ಚಿಕಿತ್ಸೆಯನ್ನು ಏನು ಪ್ರಾರಂಭ ಮಾಡ್ತೇವೆ ದಟ್ಸ್ ಕಾಲ್ಡ್ ಇವಾಲ್ವ್ ಆಸ್ ಕಾಲ್ಡ್ ಟ್ರೀಟ್ಮೆಂಟ್ ಅಂತೇಳಿ, ಅಂದರೆ ಚಿಕಿತ್ಸೆ ಅಂತೇಳಿ ಕರೀತಾರೆ. ವಿ ಕನ್ಸಿಡರ್ ದಿಸ್ ಮಾಡೆಲ್ ಆಸ್ ಮೆಡಿಕಲ್ ಮಾಡೆಲ್ ಅಂದರೆ ಇದನ್ನು ನಾವು ವೈದ್ಯಕೀಯ ವಿಧಾನ ಅಂತೇಳಿ ಕರಿತೇವೆ. ಬಿಕಾಸ್ ಡಾಕ್ಟರ್ಸ್ ಸ್ಟಡಿ ದ ಪೇಷಂಟ್ ಟು ಫೈಂಡ್ ಔಟ್ ದ ಕಾಸಸ್ ಫಾರ್ ಇಲ್ನೆಸ್ ಆ್ಯಂಡ್ ಬೇಸ್ಡ್ ಆನ್ ಫೈಂಡಿಂಗ್ಸ್ ಟ್ರೀಟ್ಮೆಂಟ್ ಆರ್ ಮೆಡಿಸಿನ್ಸ್ ಆರ್ ಪ್ರಿಸ್ಕ್ರೈಬ್ಡ್.
ಅಂದರೆ ಇದನ್ನು ವೈದ್ಯಕೀಯ ವಿಧಾನಶಾಸ್ತ್ರ ಅಂತೇಳಿ ಕರೆಯಲಾಗುತ್ತೆ ಅಥವಾ ವಿಧಾನ ಅಂತೇಳಿ ಕರೆಯಲಾಗುತ್ತೆ. ಯಾಕಂತಂದರೆ ಡಾಕ್ಟರ್ಸ್ ರೋಗಿಯ ಆ, ಅನಾರೋಗ್ಯದ ಅನಾರೋಗ್ಯ ಏನು, ಅದಕ್ಕೆ ಕಾರಣಗಳೇನು, ಮತ್ತು ರೋಗ ಯಾವ ಸಮಸ್ಯೆ ಹೊಂದಿದ್ದಾರೆ ಅಂತೇಳಿ ಡಯಾಗ್ನಿಸಿಸ್ ಅಂದರೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮಾಡಲಾಗುತ್ತೆ, ಮತ್ತು ರೋಗಿಗಳಿಗೆ ಆ, ಏನು ಚಿಕಿತ್ಸೆಯನ್ನು ನೀಡಿ ದೇ ಆರ್ ಗೋಯಿಂಗ್ ಟು ಪ್ರಿಸ್ಕ್ರೈಬ್ಡ್ ದ ಮೆಡಿಸಿನ್ಸ್. ಹಾಗಾಗಿ ಇದನ್ನು ವೈದ್ಯಕೀಯ ವಿಧಾನ ಅಂತೇಳಿ ಕರೆಯಲಾಗುತ್ತೆ. ಸಚ್ ಎ ಮಾಡೆಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಕಮ್ಯುನಿಟಿ ಆರ್ಗನೈಸೇಷನ್ ಮೆಥಡ್. ಅಂದರೆ ಇಂತಹ ಒಂದು ವಿಧಾನ ಏನಿದೆ ನಾವು ಸಮುದಾಯದಲ್ಲಿ ಬಳಕೆ ಮಾಡ್ಬೋದು. ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಓನ್ಲಿ ವಿತ್ ಇನ್ವಾಲ್ವ್ಮೆಂಟ್ ಆಫ್ ದ ಪೀಪಲ್ ಡ್ಯೂ ಟು ವಿಚ್ ರಿಸೋರ್ಸ್ ಆರ್ ಮೊಬಲೈಸ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಸಮಸ್ಯೆಯನ್ನು ನಾವು ಜನರ ಒಂದು ಸಹಭಾಗಿತ್ವ ಆದಾಗ, ಜನರು ಭಾಗವಹಿಸಿದಾಗ ಈ ಸಮಸ್ಯೆಗಳಿಗೆ ಸಮುದಾಯದಲ್ಲಿ ಸಿಗುವಂತಹ ಸಂಪನ್ಮೂಲಗಳಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಮೆಥಡ್ ಈಸ್ especially applicable in Indian situations because in India a large number of people are affected by poverty or other poverty related problems which need speedy solutions. ಅಂದರೆ ಇಂಥ ಒಂದು ವಿಧಾನವನ್ನು ನಮ್ಮ ಭಾರತದಲ್ಲಿ ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಭಾರತದ ಅಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಭಾರತದಲ್ಲಿ ಸುಮಾರು ಜನರು ಏನಂತಂದರೆ ಬಡತನ ಮತ್ತು ಬಡತನದಂತಹ ಇತರೆ ಕಾರಣಗಳಿಂದ ಪ್ರಭಾವಕ್ಕೆ ಮತ್ತು ಪರಿಣಾಮಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಸೊ ವಿಚ್ ನೀಡ್ ಸ್ಪೀಡಿ ಸೊಲ್ಯೂಷನ್ಸ್. ಸೊ ಅಂದರೆ ಇವರಿಗೆಲ್ಲ ತುಂಬ ತುರ್ತಾಗಿ ಒಂದು ಸಲಹೆಗಳು ಮತ್ತು ಅದಕ್ಕೆ ಪರಿಹಾರೋಪಗಳು ಬೇಕಾಗುತ್ತೆ. ಫಾರ್ ದಿಸ್ ಕಮ್ಯುನಿಟಿ ಆರ್ಗನೈಸೇಷನ್ ಆಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಈಸ್ ಮೋಸ್ಟ್ ಎಫೆಕ್ಟಿವ್ ಟು ಸಾಲ್ವ್ ಕಮ್ಯುನಿಟಿ ಪ್ರಾಬ್ಲಮ್ಸ್. ಅಂದರೆ ಸಮುದಾಯ ಸಂಘಟನೆ ಏನಿದೆ ಜನರ ಸಮಸ್ಯೆಗಳಿಗೆ ಅಂದರೆ ಮೋಸ್ಟ್ ಎಫೆಕ್ಟಿವ್ ಆಗಿ ಅಂದರೆ ತುಂಬ ಪರಿಣಾಮಕಾರಿಯಾಗಿ ಸಮಸ್ಯೆಗಳಿಗೆ ಅಂದರೆ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ಪೀಪಲ್ ಇನ್ ಸರ್ಟೈನ್ area suffer due to lack of water for their cultivation. ಅಂದರೆ ಬಹಳಷ್ಟು ಏರಿಯಾಗಳಲ್ಲಿ ಕೃಷಿಗಾಗಿ ನೀರಿನ ಸಮಸ್ಯೆ, ಹಾಗೆ ಈ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಬೇಕಾದ್ರೆ ವಾಟರ್ ಶೆಡ್ ಅಂತ ಪ್ರಾಜೆಕ್ಟ್ ಜಾರಿಯಾಗಬೇಕು. ಇದು ಸಮುದಾಯ ಸಂಘಟಕರು ಅವರಿಗೆ ತಿಳಿ ಹೇಳಬೇಕಾಗಿರುತ್ತೆ. ಹಾಗೆ with help of the community organizer and people's participation a water shed can be made and ground water level is increased. ಅಂದರೆ ವಾಟರ್ ಶೆಡ್ ಅಂತ ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದು ಮತ್ತು ಅಂತರ್ಜಲವನ್ನು ಹೆಚ್ಚಿಸುವುದು ಸಮುದಾಯ ಸಂಘಟಕರು ಮತ್ತು ಸಮುದಾಯದ ಜನರು ಭಾಗಿಯಾದಾಗ ಮಾತ್ರ ಸಾಧ್ಯ ಆಗುತ್ತೆ. ವಾಟರ್ ಸ್ಟೋರ್ಡ್ ಡ್ಯೂರಿಂಗ್ ರೈನಿ ಸೀಸನ್ ಕ್ಯಾನ್ ಹೆಲ್ಪ್ ದ ಪೀಪಲ್ ಟು ಕಂಟಿನ್ಯೂ ಕಲ್ಟಿವೇಷನ್. ಅಂದರೆ ಈಗ ಮಳೆ ಕೊಯ್ಲು ಮತ್ತು ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಈ ರೀತಿಯಾಗಿ ಮಾಡಿದಾಗ ಮಳೆಗಾಲದಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ನಾಗರಿಕರು ಮಾಡಿದಾಗ ನೀರಿನ ಒಂದು ಅಂದರೆ ಅಂತರ್ಜಲವನ್ನು ಹೆಚ್ಚಿಸ್ಬೋದು. ಹಾಗೆ ಈ ಒಂದು ವಾಟರ್ ಸ್ಟೋರ್ ಡ್ಯೂರಿಂಗ್ ರೈನಿ ಸೀಸನ್ ಕ್ಯಾನ್ ಹೆಲ್ಪ್ ದ ಪೀಪಲ್ ಟು ಕಂಟಿನ್ಯೂ ಕಲ್ಟಿವೇಷನ್. ಅಂದರೆ ಕೃಷಿಯನ್ನು ಬೇಸಿಗೆ ಕಾಲದಲ್ಲಿ ಕೂಡ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಆಗುತ್ತೆ. ಹಿಯರ್ ದ ಹೋಲ್ ವಿಲೇಜ್ ಪ್ರಾಬ್ಲಮ್ ಈಸ್ ಕ್ಯಾನ್ ಹೆಲ್ಪ್ ದ ಪೀಪಲ್ ಟು ಕಂಟಿನ್ಯೂ ಹಿಯರ್ ದ ಹೋಲ್ ವಿಲೇಜ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ವಿತ್ ವಾಟರ್ ಫಾರ್ ಇರಿಗೇಷನ್ ಆ್ಯಂಡ್ ಡ್ರಿಂಕಿಂಗ್ ಪರ್ಪಸ್. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು, ಕೃಷಿಗಾಗಿ ನೀರಾವರಿ ಸಮಸ್ಯೆಯನ್ನು ಕಾಣ್ತಿದ್ದಾವೆ, ಕುಡಿಯುವ ನೀರಿನ ಸಮಸ್ಯೆಯನ್ನು ಕಾಣ್ತವೆ. ಇವುಗಳನ್ನು ಮುಖ್ಯವಾಗಿ ಕಮ್ಯುನಿಟಿ ಆರ್ಗನೈಸೇಷನ್ ಎಂಬ ವಿಧಾನವನ್ನು ಬಳಕೆ ಮಾಡಿ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಂತೇಳಿ ಹೇಳಲಾಗುತ್ತೆ. ಅಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಕಮ್ಯುನಿಟಿ ಆರ್ಗನೈಸೇಷನ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಫಾಲೋವಿಂಗ್.
to meet the needs and bring about the maintain adjustment between needs and resource in a community. ಅಂದರೆ ಸಮುದಾಯದ ಅಗತ್ಯತೆಗಳೇನು, ಆ ಅಗತ್ಯತೆಗಳು ಮತ್ತೆ ಸಿಗುವಂತಹ ಸೌಲಭ್ಯಗಳ ನಡುವೆ ಹೊಂದಾಣಿಕೆಯನ್ನು ಮಾಡುವುದು ಮತ್ತು ಅಗತ್ಯತೆಗಳಿಗೆ ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು. ಅಂದರೆ ಸೆಕೆಂಡ್ ಒನ್, helping people effectively to work with their problems and plan to realize their objectives by helping them to develop, strengthen, and maintain qualities of participation, self-direction, and cooperation. ಅಂದರೆ ಇಲ್ಲಿ ಜನರಿಗೆ ಸಮಾಜ ಕಾರ್ಯಕರ್ತರು ಅಥವಾ ಸಮುದಾಯ ಸಂಘಟಕರು ಸಹಾಯ ಮಾಡಬೇಕಾಗಿದೆ. ಏನಂತಂದರೆ ಎಫೆಕ್ಟಿವ್ ಆಗಿ ಎಲ್ಲರೂ ಭಾಗಿಯಾಗಿ ಮತ್ತು ಒಳ್ಳೆಯ ಒಂದು ಯೋಜನೆಯನ್ನು ತಯಾರಿಸಿಕೊಂಡು ಮತ್ತು ತಮ್ಮ ಉದ್ದೇಶಗಳು ಏನಿದೆ ಮನವರಿಕೆ ಮಾಡಿಕೊಂಡು ಸ್ವನಿರ್ದೇಶನ ಮಾಡಿಕೊಂಡು ಮತ್ತು ಉತ್ತಮ ಗುಣಮಟ್ಟವಾದ ರೀತಿಯ ಕಾರ್ಯಯೋಜನೆಗಳನ್ನು ಪರಸ್ಪರ ಸಹಕಾರಿಯಾಗಿ ಹಮ್ಮಿಕೊಳ್ಳುವುದು. ದೆನ್ ಥರ್ಡ್ ಒನ್, ಬ್ರಿಂಗಿಂಗ್ ಅಬೌಟ್ ಚೇಂಜಸ್ ಇನ್ ಕಮ್ಯುನಿಟಿ ಆ್ಯಂಡ್ ಗ್ರೂಪ್ ರಿಲೇಷನ್ಶಿಪ್ ಆ್ಯಂಡ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಡಿಸಿಷನ್ ಮೇಕಿಂಗ್ ಪವರ್. ಅಂದರೆ ಸಮುದಾಯದಲ್ಲಿ ಜನರಲ್ಲಿ ಇರುವಂತಹ ಒಂದು ಸಂಬಂಧವನ್ನು ಅಭಿವೃದ್ಧಿಪಡಿಸುವುದು, ಹಾಗೆ ರಿಲೇಷನ್ಶಿಪ್ ಆ್ಯಂಡ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಡಿಸಿಷನ್ ಮೇಕಿಂಗ್ ಪವರ್, ಅಂದರೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಒಂದು ಅಧಿಕಾರ ಏನಿದೆ ಅಂಥ ಒಂದು ಸಂದರ್ಭದಲ್ಲಿ ಜನರ ತಮ್ಮೊಳಗೆ ಒಂದು ಹೊಂದಾಣಿಕೆಯಾಗಿ ಉತ್ತಮ ರೀತಿಯ ಒಂದು ಸಂಬಂಧವನ್ನು ಕಾಪಾಡಿಕೊಳ್ಳುವುದು. ನೆಕ್ಸ್ಟ್ ಒನ್, ದ ರಿಸೋರ್ಸ್ ಆಫ್ ದ ಕಮ್ಯುನಿಟಿ ಆರ್ ಐಡೆಂಟಿಫೈಡ್ ಆ್ಯಂಡ್ ಟ್ಯಾಪ್ಡ್ ಫಾರ್ ಸಾಲ್ವಿಂಗ್ ದ ಕಮ್ಯುನಿಟಿ ಪ್ರಾಬ್ಲಮ್ಸ್. ಅಂದರೆ ಸಮುದಾಯದಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲ ಏನಿದೆ ಅದನ್ನು ಗುರುತಿಸಬೇಕು ಮತ್ತು ಅದನ್ನು ಪಡೆದುಕೊಳ್ಳಬೇಕು ಮತ್ತು ಸಮುದಾಯದಲ್ಲಿರುವ ಒಂದು ಸಮಸ್ಯೆಗಳಿಗೆ ಈ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಂತೇಳಿ ಹೇಳಲಾಗುತ್ತೆ. ಸೊ ಅಂದರೆ ವಿಶೇಷವಾಗಿ ಈ ಒಂದು ಸಮುದಾಯ ಸಂಘಟನೆಯಲ್ಲಿ ಸಮುದಾಯದ ಒಂದು ಅಭಿವೃದ್ಧಿ ಆಗಬೇಕಾದ್ರೆ, ಅದೇ ರೀತಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾದ್ರೆ ಸಮುದಾಯ ಸಂಘಟಕರ ಪಾತ್ರ ಅತ್ಯಂತ ಪ್ರಮುಖವಾದಾಗಿರುತ್ತೆ. ನಮ್ಮಲ್ಲಿ ಸಾಕಷ್ಟು ರೀತಿಯ ಸಂಪನ್ಮೂಲ ಇದೆ, ಆ ಸಂಪನ್ಮೂಲಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಆ ಮುಖಾಂತರ ಸಮುದಾಯದಲ್ಲಿರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ ಅಂತೇಳಿ ಹೇಳುತ್ತಾ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂದರೆ ಸಮುದಾಯ ಸಂಘಟನೆಯಲ್ಲಿ ಈ ಒಂದು ಸಮಸ್ಯೆ ಪರಿಹಾರ ವಿಧಾನ ಏನಿದೆ ಇಲ್ಲಿಗೆ ನಾನು ಮುಗಿಸ್ತೇನೆ. ಧನ್ಯವಾದಗಳು.